ಆತ್ಮೀಯ ಶ್ರೋತೃಗಳೇ, ಭಾಗವತ ಸಪ್ತಾಹವನ್ನು ಕೇಳುತ್ತಿರುವ ನಿಮಗೆಲ್ಲರಿಗೂ ವಂದನೆಗಳು ಮತ್ತು ಅಭಿನಂದನೆಗಳು. ಇಂದು ನಾವು ಭಾಗವತ ಸಪ್ತಾಹದ 6ನೇ ದಿವಸದಲ್ಲಿದ್ದೇವೆ. ಇಂದು ಹಿಂದಿನ ವಿಡಿಯೋದಲ್ಲಿ ನಾನು ಉತ್ತರ ಗೀತೆಯ ಬಗ್ಗೆ ಸ್ವಲ್ಪ ವಿಚಾರವನ್ನು ಹೇಳಿದ್ದೆ. ಅದು ಮುಂದುವರಿಸಿ ಈ ವಿಡಿಯೋದಲ್ಲಿ ನಾನು ಹೇಳ್ತೇನೆ. ಅಂದರೆ ಇವಾಗ 6ನೇ ದಿವಸದ 2ನೇ ವಿಡಿಯೋ ಇದು ಉತ್ತರ ಗೀತೆಯ ಬಗ್ಗೆ. ಶ್ರೀಕೃಷ್ಣ ಪರಮಾತ್ಮನು ಭಗವದ್ಗೀತೆಯನ್ನು ಕುರುಕ್ಷೇತ್ರದಲ್ಲಿ ಹೇಳಿ ಅನಂತರ ಪಾಂಡವರಿಗೂ ಕೌರವರಿಗೂ ಯುದ್ಧವಾಗಿ ಯುದ್ಧದಲ್ಲಿ ಪಾಂಡವರು ಗೆದ್ದು ರಾಜ್ಯಭಾರವನ್ನು ಮಾಡ್ತಾ ಇರುವ ಸಂದರ್ಭದಲ್ಲಿ ಅರ್ಜುನನು ಶ್ರೀಕೃಷ್ಣ ಪರಮಾತ್ಮನನ್ನು ಕೇಳ್ತಾನೆ, ಭಗವಂತ, ನಾನು ಈ ಜಗತ್ತಿನ ಎಲ್ಲ ಸುಖವನ್ನು ನೋಡಿ ಆಯಿತು, ದುಃಖವನ್ನು ನೋಡಿ ಆಯಿತು, ರಾಜ್ಯವನ್ನು ಅನುಭವಿಸಿ ಆಯಿತು, ಆದರೆ ಇದ್ಯಾವುದಿಂದಲೂ ಶಾಂತಿ ಸಿಗ್ತಾ ಇಲ್ಲ. ಹಾಗಾಗಿ ಯಾಕೆ ಹೀಗೆ? ಶಾಂತಿಯನ್ನು ಸಿಗಬೇಕು ಅಂದರೆ ಏನು ಮಾಡಬೇಕು ಮತ್ತು ಮೋಕ್ಷವನ್ನು ಪಡೆಯಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನು ಸ್ಪಷ್ಟವಾಗಿ ನೀನು ನನಗೆ ಹೇಳಬೇಕು. ಯುದ್ಧದ ಕಾಲದಲ್ಲಿ ನೀನು ಹೇಳಿದ ಜ್ಞಾನಯೋಗ ಮತ್ತು ವಿಭೂತಿ ಯೋಗ, ಧ್ಯಾನ ಯೋಗ, ಮೋಕ್ಷ ಯೋಗ ಮುಂತಾದವುಗಳು ನನಗೆ ಆ ಸಂದರ್ಭದಲ್ಲಿ ಅರ್ಥವಾದಂತೆ ತೋರಿದರೂ ಸರಿಯಾಗಿ ನನಗೆ ಅರ್ಥವಾಗಲಿಲ್ಲ. ಹಾಗಾಗಿ ದಯವಿಟ್ಟು ನೀನು ಪುನಃ ಇದನ್ನು ಹೇಳಬೇಕು ಎಂದು ಅರ್ಜುನನು ಕೇಳಿದಾಗ ಶ್ರೀಕೃಷ್ಣ ಪರಮಾತ್ಮನು ಅತ್ಯಂತ ಶ್ರೇಷ್ಠವಾದ ಜ್ಞಾನದ ವಿಚಾರವನ್ನು ಉತ್ತರ ಗೀತೆಯಲ್ಲಿ ಹೇಳ್ತಾ ಇದ್ದಾನೆ ಅಂತ ನಿನ್ನೆ ನಾವು ತಿಳ್ಕೊಂಡೆವು. ಮುಂದುವರೆದು ಭಗವಂತ ಹೇಳ್ತಾನೆ, ನೋಡು ಅರ್ಜುನ, ಈ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಜ್ಞಾನವನ್ನು ಪಡೆಯುವುದು. ಜ್ಞಾನ, ಭಕ್ತಿ, ವೈರಾಗ್ಯ ಈ ಮಾರ್ಗಗಳು ಒಂದಕ್ಕೊಂದು ಪೂರಕವಾಗಿದೆ. ಮೊದಲು ನಾವು ಸಗುಣೋಪಾಸನೆಯನ್ನು ಮಾಡಬೇಕು. ಸಗುಣೋಪಾಸನೆಯಲ್ಲಿ ಭಗವಂತನ ಪೂಜೆ, ಪ್ರಾರ್ಥನೆ, ಜಪ, ಉಪಾಸನೆ ಮುಂತಾದವುಗಳನ್ನು ಮಾಡಿದ ನಂತರ ಚಿತ್ತಶುದ್ಧಿಯನ್ನು ಹೊಂದಿ ಧ್ಯಾನ ಮಾಡಬೇಕು. ಆಮೇಲೆ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿ ಜ್ಞಾನವನ್ನು ಪಡೆಯಬೇಕು. ಉಪನಿಷತ್ತುಗಳ ವೇದಾಂತದ ಚಿಂತನೆಯನ್ನು ಮಾಡಿ ಕೊನೆಗೆ ಮೋಕ್ಷ ಮಾರ್ಗವನ್ನೇ ಹಿಡಿಯಬೇಕು ಎಂದು ಇಲ್ಲಿ ಭಗವಂತ ಹೇಳ್ತಾನೆ. ವೇದಾಂತದ ಶ್ರವಣ, ವೇದಾಂತದ ಮನನ, ವೇದಾಂತದ ನಿಧಿಧ್ಯಾಸನ, ಅಂದರೆ ಉಪನಿಷತ್ತುಗಳ ಶ್ರವಣ, ಮನನ, ನಿಧಿಧ್ಯಾಸನ ಇವುದನ್ನು ಮಾಡಿ ನಾವು ಭಗವಂತನ ಅವ್ಯಕ್ತ ರೂಪಿಯಾದ ಭಗವಂತನ ಸಾಕ್ಷಾತ್ಕಾರವನ್ನು ಹೃದಯದಲ್ಲಿ ಮಾಡಿಕೊಳ್ಳಬೇಕು ಎಂಬುದನ್ನು ಇಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಅತಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ನಮ್ಮ ಹೃದಯ ಕಮಲದಲ್ಲಿಯೇ ಭಗವಂತನು ಅವ್ಯಕ್ತನಾಗಿ ಇದ್ದಾನೆ. ನಮ್ಮ ಹೃದಯ ಕಮಲದಲ್ಲಿ ಆಕಾಶವಿದೆ, ಹೃದಯಾಕಾಶವಿದೆ. ಈ ಹೃದಯಾಕಾಶ ಒಂದು ಹೆಬ್ಬೆಟ್ಟಿನಷ್ಟಿದೆ. ಹಾಗಾಗಿ ಹೆಬ್ಬೆಟ್ಟು ಗಾತ್ರದ ಪರಮಾತ್ಮನು ಅಲ್ಲಿ ನೆಲೆಸಿದ್ದಾನೆ ಎಂದು ಮೊದಲು ಭಾವಿಸಿ ನಾವು ಆ ಭಗವಂತನೊಡನೆ ನಮ್ಮ ಮನಸ್ಸನ್ನು ಸಮನ್ವಯಗೊಳಿಸಿಕೊಳ್ಳಬೇಕು. ಮುಖ್ಯವಾಗಿ ಓಂಕಾರದ ಮೂಲಕ ಇದನ್ನು ನಾವು ಸಾಧಿಸಬೇಕು ಎಂದು ಮೊದಲನೇದಾಗಿ ಭಗವಂತ ಹೇಳ್ತಾನೆ. ಓಂಕಾರದಲ್ಲಿ ಸಮಸ್ತ ವೇದಗಳು, ವೇದಾಂತಗಳು, 14 ಲೋಕಗಳು, ಧರ್ಮಶಾಸ್ತ್ರಗಳು ಎಲ್ಲವೂ ತುಂಬಿದೆ. ಹಾಗಾಗಿ ಯಾರು ಓಂಕಾರವನ್ನು ಅರ್ಥ ಮಾಡಿಕೊಂಡು ಅದನ್ನು ಉದ್ಗಾರ ಮಾಡುತ್ತಾರೋ ಅವರಿಗೆ ಮೋಕ್ಷವು ಖಂಡಿತವಾಗಿಯೂ ಸಿಗುತ್ತದೆ. ಯಾಕಂದರೆ ಓಂಕಾರವು ಅಪರಬ್ರಹ್ಮವನ್ನು ಹೇಳುತ್ತೆ, ಪರಬ್ರಹ್ಮವನ್ನು ಹೇಳುತ್ತೆ. ಅಪರಬ್ರಹ್ಮ ಅಂದರೆ ಸಗುಣ ರೂಪಿಯಾದ ಪರಮಾತ್ಮ, ಪರಬ್ರಹ್ಮ ಅಂದರೆ ಅವ್ಯಕ್ತನಾದ ನಿರ್ಗುಣನಾದ ಪರಮಾತ್ಮ. ಹಾಗಾಗಿ ಓಂಕಾರದ ಅರ್ಥವನ್ನು ಸ್ಪಷ್ಟವಾಗಿ ತಿಳಿದು ಓಂಕಾರವನ್ನು ಮಾಡಬೇಕು, ಜಪಿಸಬೇಕು ಎಂದು ಭಗವಂತ ಸ್ಪಷ್ಟವಾದ ಸಂದೇಶವನ್ನು
ಕೊಡ್ತಾನೆ. ಅ, ಉ ಮತ್ತು ಮ ಅಥವಾ ಮ್ ಎಂಬ 3 ಶಬ್ದಗಳಿಂದ ಉಂಟಾದ ಓಂಕಾರವು ಜಗತ್ತಿನ ಸೃಷ್ಟಿ, ಪಾಲನೆ ಮತ್ತು ಪ್ರಳಯವನ್ನು ಸೂಚಿಸುತ್ತದೆ ಮತ್ತು ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆ ಮತ್ತು ಸುಷುಪ್ತಿಯನ್ನು ಸೂಚಿಸುತ್ತದೆ. ಅದರ ಆಚೆಗೆ ಇರುವುದೇ ಪರಮಾತ್ಮ. ಅಂದರೆ ಓಂ ಅಂತ ಹೇಳಿದ ಮೇಲೆ ಕೊನೆಗೆ ಒಂದು ಸ್ಪೇಸ್, ಅಂದರೆ ನಿಶ್ಶಬ್ದ ಇದೆ, ಅಲ್ಲೇ ಭಗವಂತ ಇದ್ದಾನೆ ಅಂತ ಭಗವಂತ ಅತಿ ಸುಂದರವಾಗಿ ವಿವರಿಸ್ತಾನೆ. ನೋಡಿ, ಒಂದು ಸಲ ನಾನು ನಿಮಗೆ ಇದನ್ನು ಈ ವಿಡಿಯೋದಲ್ಲಿ ತೋರಿಸ್ತೇನೆ. ನೇರವಾಗಿ ಕೂತ್ಕೊಳ್ಬೇಕು. ಹೀಗೆ ಚಿನ್ಮುದ್ರೆಯಲ್ಲಿ ಕುಳಿತುಕೊಂಡು ಕಣ್ಣು ಮುಚ್ಚಿಕೊಂಡು ನಿಮ್ಮ ಒಂದು ಉಸಿರನ್ನು ಗಮನಿಸುತ್ತಾ, ಇಲ್ಲದಿದ್ದರೆ ಭ್ರೂಮಧ್ಯದಲ್ಲಿ ಗಮನಿಸುತ್ತಾ ಓಂಕಾರವನ್ನು ದೀರ್ಘವಾದ ಉಸಿರನ್ನು ತಗೊಳ್ಬೇಕು. ಬಿಡುತ್ತಾ ಓಂ ಹೀಗೆ ನಿಧಾನವಾಗಿ ಒಂದು ಓಂಕಾರದ ನಂತರ ಇನ್ನೊಂದು ಓಂಕಾರದ ಮಧ್ಯದಲ್ಲಿ ಸ್ವಲ್ಪ ಸ್ಪೇಸ್ ಇರುತ್ತೆ ಅಲ್ಲ, ಆ ಸ್ಪೇಸಲ್ಲೇ ಭಗವಂತ ಇರೋದು ಅಂತ ಭಗವಂತ ಅತ್ಯಂತ ಸುಂದರವಾಗಿ ಓಂಕಾರದ ಬಗ್ಗೆ ವಿವರಿಸಿದ ನಂತರ ಹೇಳ್ತಾನೆ, ಜ್ಞಾನ ದೇವತು ಕೈವಲ್ಯಂ. ಇದನ್ನು ಅರ್ಥ ಮಾಡಿಕೊಳ್ಬೇಕು. ಮೋಕ್ಷಕ್ಕೆ ದಾರಿ ಜ್ಞಾನವೇ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ಸ್ವಯಂ ಯೋಗ ಸಂಸಿದ್ಧ ಕಾಲೇನಾತ್ಮನಿ ವಿಂದತಿ. ಅಂದರೆ ಜ್ಞಾನಕ್ಕೆ ಸಮಾನವಾದದ್ದು 14 ಲೋಕಗಳಲ್ಲೂ ಯಾವುದೂ ಇಲ್ಲ. ಆ ಜ್ಞಾನದಿಂದಲೇ ಪರಾಜ್ಞಾನ ಮತ್ತು ಅಪರಾಜ್ಞಾನವನ್ನು ಪಡೆದು ಪರಬ್ರಹ್ಮದ ಜ್ಞಾನವನ್ನು ಉಪನಿಷತ್ತುಗಳ ಮೂಲಕ ಪಡೆದು ಮೋಕ್ಷವನ್ನು ಪಡೆಯಬೇಕು ಅಂತ ಇಲ್ಲಿ ಭಗವಂತ ಅತಿ ಸ್ಪಷ್ಟವಾಗಿ ಹೇಳ್ತಾನೆ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ. ನಿನ್ನ ಮನಸ್ಸಲ್ಲಿ ಹಿಂದಿನ ಜನ್ಮದ ಅನೇಕ ಪಾಪ ಪುಣ್ಯ ಕರ್ಮಗಳು ಇವೆ ಅಂತ ಇದ್ದರೆ ಈ ಜ್ಞಾನಾಗ್ನಿಯು ಸರ್ವವನ್ನು ದಹಿಸಿ ಬಿಡುತ್ತದೆ. ಪಾಪ ಸಂಚಯನವೂ ಇಲ್ಲ, ಪುಣ್ಯ ಸಂಚಯನವೂ ಇಲ್ಲ, ಇದ್ದಾಗ ಮುಕ್ತಿಯು ದೊರೆಯುತ್ತದೆ ಅಂತ ಇಲ್ಲಿ ಭಗವಂತ ಸ್ಪಷ್ಟವಾಗಿ ಹೇಳ್ತಾ, ಮತ್ತು ಧ್ಯಾನ ಯೋಗದ ಸಿದ್ಧಿಯನ್ನು ಪಡಿಬೇಕು ಅಂತ ಹೇಳ್ತಾರೆ. ಧ್ಯಾನ ಯೋಗವನ್ನು ಸಿದ್ಧಿಯನ್ನು ಪಡೆದು ನಿಷ್ಕಾಮ ಕರ್ಮವನ್ನು ಮಾಡಿ ಚಿತ್ತಶುದ್ಧಿಯನ್ನು ಪಡೆದು ಧ್ಯಾನ ಯೋಗವನ್ನು ಮಾಡಿ ಏಕಾಗ್ರತೆಯನ್ನು ಪಡೆದು ಅನಂತರ ಜ್ಞಾನವನ್ನು ವೇದಾಂತದ ಮೂಲಕ ಪಡೆಯಬೇಕು ಅಂತ ಭಗವಂತ ಹೇಳ್ತಾನೆ. ಧ್ಯಾನ ಮಾಡೋದು, ಧ್ಯಾನದಿಂದ ಶಾಸ್ತ್ರಗಳ ಅಧ್ಯಯನವನ್ನು ಮಾಡುವುದು, ಧ್ಯಾನ ಪಡೆದ ನಂತರ ಉಪನಿಷತ್ತುಗಳ ಶ್ರವಣ ಮನನ ನಿಧಿಧ್ಯಾಸನ ಚಿಂತನೆ ಮಾಡುವುದು ಮುಂತಾದ್ದು ಮಾಡಬೇಕು. ಮತ್ತು ಕೊನೆಗೆ ನಾವು ಎಲ್ಲಿ ತಲುಪಬೇಕು ಎಂದರೆ ಅಹಂ ಬ್ರಹ್ಮಾಸ್ಮಿ, ಜೀವಾತ್ಮನಾದ ನಾನು ಪರಮಾತ್ಮನ ಅಂಶವೇ. ಹಾಗಾಗಿ ಪರಮಾತ್ಮನಲ್ಲಿ ಯಾವ ಯಾವ ಗುಣಗಳು ಇವೆಯೋ ಆ ಎಲ್ಲ ಗುಣಗಳು ಜೀವಾತ್ಮನಾದ ನನ್ನಲ್ಲಿಯೂ ಇದೆ. ಹಾಗಾಗಿ ನಾನು ಈ ಬಂಧನಕ್ಕೆ, ಈ ದೇಹವೆಂಬ ಗೂಡಿನಲ್ಲಿರುವ ಕಾಮಕ್ರೋಧ ಲೋಭ ಮೋಹ ಮತ್ಸರಗಳೆಂಬ ಬಂಧನಕ್ಕೆ ಒಳಪಟ್ಟ ಜೀವನಲ್ಲ, ನಾನು ಪರಿಶುದ್ಧ ಚೈತನ್ಯ ರೂಪಿಯಾದ ಪರಮಾತ್ಮನೇ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ನಿಮ್ಮಲ್ಲಿ ಒಂದು ಪ್ರಶ್ನೆ ಬರ್ಬೋದು, ನಾನೇ ಪರಮಾತ್ಮ ಆಗಿದ್ರೆ ಪರಮಾತ್ಮ ಇರೋದು ಯಾಕೆ ಅಂತ. ಇದು ಹಾಗಲ್ಲ, ಆ ಥರ ಅಲ್ಲ. ಇದು ನಾನು ಪರಮಾತ್ಮ ಅನ್ನೋದು ಅರ್ಥ ನಾನು ಸರ್ವಶಕ್ತ